ನನ್ನ ಫ್ರೆಂಡ್ಸ್ ಇವತ್ತು ಬರ್ತ್ಡೇ ಇತ್ತು. ಆ ಕೇಕ್ ಕಟ್ ಮಾಡೋರ್ಗು ಎಲ್ಲ ಕರೆಕ್ಟ್ ಆಗಿ ಇತ್ತು. ಕಟ್ ಮಾಡಿ ಒಂದೇ ಸೆಕೆಂಡ್ಗೆ ಕೇಕ್ ಎಲ್ಲ ಖಾಲಿ ಆಗೋಯ್ತು. ಇವತ್ತು ಬೆಳಿಗ್ಗೆ ಕಸಾಕ್ ಬರ್ತಾ ಇದ್ರೆ ನಮ್ಮೂರಿಗೆ ಒಂಟೆ ಬಂದಿತ್ತು. ಅದು ನಮ್ಮೂರಿಗೆ ಬಂದಿರೋ ಖುಷಿಗೆ ನಮ್ಮೂರವರು ಒಂಟೆಗೆ ಕೈ ಮುಗಿರೋ ಜೊತೆಗೆ ಅದ್ರ ಕೆಳಗಡೆ ಈ ತರ ನುಗ್ತಾ ಇದ್ರು. ನಾನು ಈ ಒಂಟೆ ನೋಡ್ತಾ ಇದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿ ಗಾಡಿ ಹಾಕೊಂಡ್ ಬಾ ಅಂದ. ಏನಕ್ಕೆ ಅಂದ್ರೆ ನಮ್ಮೂರ್ ಪಕ್ಕದಲ್ಲಿರೋ ಕಡಬೂರಲ್ಲಿ ಆಲೆ ಮನೆ ಇದೆ, ಅಲ್ಲಿ ಹೋಗ್ಬೇಕು ಬಾ ಅಂತಂದ. ಇದನ್ನ ನಮ್ ಕಡೆ ಆಲೆ ಮನೆ ಅಂತ ಕರೀತಾರೆ, ನಿಮ್ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ನಾವು ಇಲ್ಲಿಗೆ ಆರ್ಗಾನಿಕ್ ಬೆಲ್ಲನ ಆರ್ಡರ್ ಮಾಡಕ್ ಬಂದಿದ್ದು. ಹಂಗೆ ಬಿಸಿ ಬೆಲ್ಲನ ತಿನ್ನೋಣ ಅನ್ಕೊಂಡ್ವಿ. ಆದ್ರೆ ಅವಾಗ ತಾನೇ ಇನ್ನ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಬಿಸಿ ಬೆಲ್ಲ ಇರ್ಲಿಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಅವಾಗ ತಾನೇ ಕಬ್ಬಿನ ತೆಗೆದಿರೋ ಕಬ್ಬನೆಲ್ಲ ಕುಡಿದ್ಬಿಟ್ಟು ಮನೆ ಕಡೆ ವಾಪಸ್ ಬಂದ್ವಿ. ಆಮೇಲೆ ಅಶೋಕ್ ಕುರಿ ಶೆಡ್ ಹತ್ರ ಹೋದೆ. ಇವ್ರು ಉಳ್ಳಿ ಬಳ್ಳಿನ ಫ್ರೀ ಮಾಡ್ತಾ ಇದ್ರು. ಅಂದಂಗೆ ಇನ್ನೊಂದು ವಿಷಯ, ಇದ್ರಲ್ಲಿರೋ ಕಾಳು ಉಳ್ಳಿ ಬಳ್ಳಿನ ಎರಡನ್ನ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕ್ತಾ ಇರೋದು. ಅದನ್ನ ಎತ್ಕೊಂಡು ಹಂಗೆ ಕುರಿಗಳಿಗೆ ಹಾಕ್ತಾರೆ. ಯಾಕೆ ಅಂತ ಕುರಿಗಳು ಬಳ್ಳಿ ಜೊತೆಗೆ ಉಳ್ಳಿ ಕಾಳು ತಿಂದ್ರು ಚೆನ್ನಾಗಿ ಗಟ್ಟಿ ಬರ್ತವೆ ಅಂತ. ಅಶೋಕಣ ಇವ್ ಮಾರಾಕೋದು ಯಾವಾಗ? ಎಷ್ಟು ಹೋಗ್ಬೋದು ಅಂದಾಜು? ಮರಿ ಒಂದು 33, 34, 35 ಹೋಗ್ಬೇಕು. 54 ಕುರಿ ಪಟ್ಲಿಗಳಿದಾವೆ. ಇವ್ರು ಹೇಳಿದ ರೇಟ್ ಹೋದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಸಾಯಂಕಾಲ ಅಸೆಂಬ್ಲಿ ಮೀಟಿಂಗ್ ಹತ್ರ ನಮ್ಮ ಫ್ರೆಂಡ್ ಬರ್ತ್ಡೇ ಕೇಕ್ ಕಟ್ ಮಾಡಿದ್ವಿ. ಅಲ್ಲಿ ಏನೇನಾಯ್ತು ಅಂತ ನೋಡಿ. ಬರ್ರ ಬೇಗ. ನಾ ಮಾಡ್ತಾ ಇರೋ ಗಲಾಟೆಗೆ ಊರವರೆಲ್ಲ ಅಸೆಂಬ್ಲಿ ಮೀಟಿಂಗ್ ಹತ್ರ ಬಂದು ಕೇಕ್ ತಿನ್ ಬರ್ರಲ್ಲಿ, ಕೇಕ್ ತಿನ್ ಬರ್ರಿ. ಒಂದೊಂದು ಪೀಸ್ ಕೂಡ ಬರಲ್ಲ ನಿಮಗೆ. ತಿನ್ನು.